ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ನನಗೆ ನಿನ್ನೆ ಒಂದು 7 ಗಂಟೆಗೆ ನಂಗೆ ಗೊತ್ತಾತ್ರಿ. ನನಗೂ ಆರಾಮಿದ್ದಿಲ್ಲ, ನೆಗಡಿ ಕೆಮ್ಮಾಗಿ ಒಂದು 3-4 ದಿನ ಜ್ವರನೂ ಬಂದಿತ್ತು ರೀ. ಹಾಗಾಗಿ ಮಕ್ಕೊಂಡಿದ್ದೆ ನಾನು. ಆಮೇಲೆ ನಮ್ಮ ಜಿ ಕನ್ನಡದಿಂದ ಫೋನ್ ಹಚ್ಚಿದ್ರು, ಹಿಂಗೆ ಸುದ್ದಿ ಗೊತ್ತಾತೇನೆ ಅಂತೇಳಿ. ಇಲ್ಲ ಅಣ್ಣ ಗೊತ್ತಾಗಲಿ ಏನಾತಂತಂದೆ. ಹಿಂಗೆ ಸಿಜೇರಿಯಾ ಸರು ಹಿಂಗೆ ಮಾಡ್ಕೊಂಬಿಟ್ಟಾರ ಅಂತೇಳಿ. ಹಾಂ ಹೌದಾ ಅಂತ ನಂಗೆ ಭಾಳ ಅಂದ್ರೆ ಭಾಳ ಬೇಜಾರತ್ರಿ. ಅವ್ರು ಹಿಂಗೆ ಯಾಕೆ ಮಾಡ್ಕೊತಾರ ಅಂತ ನಾನು ಇಲ್ಲಿ ಬಿಡೋಣ ಸುಮ್ಮನೆ ಹೇಳಾಕತ್ತೀನಿ ಅಂತ ನಾನು. ಇಲ್ಲ ನೋಡ್ಬೇಕಾರೆ ನ್ಯೂಸ್ ನೋಡ್ಬೇಕಾರೆ ಅಂತೇಳಿ ನೋಡಿದೆ. ಅವಾಗ ಖರೆ ಅಂದ್ರು ಆಗಿದ್ದ ಘಟನೆ ಇತ್ತು. ಭಾಳ ಅಂದ್ರೆ ಭಾಳ ಬೇಜಾರತ್ತು ರೀ. ಹಂಗೆ ಮಾಡ್ಕೋಬಾರ್ದಿತ್ತು ರೀ. ನನಗೆ ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರ ರೀ. ನಾನು ಸರಿಗಮಪ ರನ್ನರ್ ಆದಾಗ ಫ್ಲ್ಯಾಟ್ ಬದಲಿ 21 ಲಕ್ಷ ರೊಕ್ಕದ ಮೂಲಕ ಕೊಟ್ಟರು. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಗೆದ್ದಾಗ ಅದು ಆ ಪ್ರೈಸು ಅವ್ರಿಗೆ ಕೊಟ್ಟರು. ಮತ್ತು ರೊಕ್ಕ ಕೊಡೋದಕ್ಕಿಂತ ಮತ್ತು ನಮ್ಗೆ ಕೊಟ್ಟು ಭಾರಿ ಕ್ಲೋಸ್ ಇದ್ರಿ ಸರ್. ಭಾರಿ ಚಲೋ ಮಾತಾಡ್ತಿದ್ರು. ಅವ್ರ ಆಫೀಸಿಗೆ ಕರೆಸಿ ಅವ್ರ ರೆಸಾರ್ಟಿಗೆಲ್ಲ ಅವಾಗ ಫೈನಲಿಸ್ಟ್ ಆದ ಸರಿಗಮಪ 6 ಜನ ಹೋಗಿದ್ವಿ. ಅವಾಗೆಲ್ಲ ನಮಗೆಲ್ಲ ಊಟ ಗೀಟ ಮಾಡಿಸಿ ಒಂದು ದಿನ ಅಲ್ಲೇ ಇದ್ದು ಬ್ಯಾಟ್ ಬಾಲ್ ಆಡಿ ಭಾರಿ ಖುಷಿ ಇತ್ತು ರೀ. ಮತ್ತು ನಮ್ಮ ತಂಗಿಗೆ ಓದಾಕ 50,000 ರೂಪಾಯಿ ಕೊಟ್ಟಿದ್ರಿ. ಮತ್ತು ಡಿಗ್ರಿ ಮುಗಿದ ಮೇಲೆ ನೌಕರಿ ಕೊಡ್ತೀವಿ ಅಂತಂದಿದ್ರು. ಅದನ್ನು ಕೇಳಿದ್ರು ನಾವು ಆಫೀಸಿಗೆ ಹೋದಾಗ, ನಿಮ್ಮ ತಂಗಿ ನೌಕರಿ ಕಳಿಸ್ರಿ ಅಂತೇಳಿ. ನಾವು ಕಳಿಸ್ಲಿಲ್ಲ. ಮತ್ತು ಈ ನಿಮ್ಮ ಊರಿಗೆ ಕರೀಪಾ, ನಿಮ್ಮ ಊರಿಗೆ ಯಾವಾಗ ಕರೆಸ್ತೀನಿ ಅಂದ್ರೆ, ಸರ ಮನೆ ಕಟ್ಸಾಕತ್ತೀನಿ ರೀ, ಮನೆ ಕಟ್ಸಿ ಆಮೇಲೆ ಕರೆಸ್ತೀನಿ ರೀ ಅಂತ ಹೇಳಿದೆ. ನಿಮ್ಮ ಊರಿಗೆ ಬಂದಾಗ ಏನು ಮಾಡ್ತೀನಿ ನಿಮಗೆ ಅಂತಂದ್ರೆ, ನಾ ಕುರಿ ಮಾಡಿಸ್ತೀನಿ ರೀ ಸರ್ ಅಂದಿದ್ದೆ. ನಗಾಕತ್ತಿದ್ರು. ಮತ್ತು ನಮ್ಮ ಹಳ್ಳಿ ನಮ್ಮ ಊರು ನೋಡ್ಬೇಕಂತೇಳಿ ಭಾರಿ ಆಸೆ ರೀ. ಅಂದ್ರೆ ನಮ್ಮ ಅವ್ವಾರು ಲಂಬಾಣಿ ಡ್ರೆಸ್ ಹಾಕಿದ್ರಲ್ರಿ, ಅದನ್ನೆಲ್ಲ ನೋಡಬೇಕು. ನಿಮ್ಮ ಊರಾಗೆಲ್ಲ ಅಂಥ ಡ್ರೆಸ್ ಅದ ನಿಮ್ಮ ಲಂಬಾಣಿದೊಳಗಂತ. ಹೌದು ಸರ್ ಅಂಥ ಡ್ರೆಸ್ ಐತ್ರಿ ಅಂತೆಲ್ಲ ಅಂದಿದ್ದು. ಭಾರಿ ಹಚ್ಕೊಂಡು ಮಾತಾಡ್ತಿದ್ದೆ. ಆಫೀಸಿಗೆ ಹೋದಾಗೆಲ್ಲ ಭಾರಿ ನಾವು ಕುಂದಿರ್ತಿದ್ದಿಲ್ಲ ಹೆದರಿ. ಅಂತದ್ರಾಗ ಅವ್ರು ಒಳಗೆ ಆಫೀಸ್ ರೂಮ್ನಾಗ ಕರೆಸಿ ಕುಂದರ್ಸಿ ಮಾತಾಡಿ ಭಾರಿ ಚಂದ ಮಾಡ್ತಿದ್ರು ಸರ್. ಭಾಳ ಬೇಜಾರತ್ತು ರೀ. ಅವ್ರ ಆ ಸುದ್ದಿ ಕೇಳಿ ನಮಗೆ ಸಾಯಂಕಾಲ ಏನು ಮಾಡ್ಬೇಕನ್ನೋ ಲೆಕ್ಕ ಇರಲಿಲ್ಲ ಸರ್. ಆ ಥರ ಬೇಜಾರಾತ್ರಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.